ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಲಾಸ್ಟು ನಾನು ಒಂದು ದಾಸವಾಳ ಗಿಡ ಮತ್ತು ಕಣಗ್ಲ ಗಿಡ ರೀಪಾಟ್ ಮಾಡಿದ್ದೆ. ಆ ಗಿಡಗಳು ಈಗ ಒಂದು 4 ಡೇಸ್ ಆಯಿತು ಹೇಗಾಗಿದೆ ರೀಪಾಟ್ ಮಾಡಿದ್ಮೇಲೆ. ಮತ್ತು ಈ ಗಾರ್ಡನ್ ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಇದ್ದಿದ್ದು ನನ್ನ ಗಿಡಗಳೆಲ್ಲ ಊರಿಗೆ ತೊಗೊಂಡೋಗಿ ಹಾಕಿದ್ಮೇಲೆ ದಾಸವಾಳ ಗಿಡಗಳು ಎಕ್ಸ್ಪೆಷಲಿ ಇವಾಗ ಇನ್ನೆಷ್ಟು ದಾಸವಾಳ ಸಸಿಗಳು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಆಗಲೇ ಚೆನ್ನಾಗಿ ಎರಡೂ ಹತ್ಕೊಂಡಿದೆ ಗಿಡಗಳು. ಯಾವುದೋ ಎಲೆ ಎಲ್ಲೋ ಆಗೋದಾಗಲಿ, ಮತ್ತು ನೀವು ನೋಡಿದ್ರಿ ನಾನು ಯಾವುದೂ ಬೇರು ನಾನು ಅದಕ್ಕೇನು ಟಚ್ ಕೂಡ ಮಾಡಿಲ್ಲ. ಪಾಟಲ್ಲಿ ಹೇಗೆ ಕವರಲ್ಲಿ ಹೇಗೆ ಬಂದಿತ್ತು ಹಾಗೆ ಇಟ್ಟಿದ್ದೀನಿ. ಹಂಗಾಗಿ ನಾನೇನು ಅದಕ್ಕೆ ಬೇರ್ಗೇನು ಡ್ಯಾಮೇಜ್ ಆಗಿಲ್ದಲೇ ಇರೋದ್ರಿಂದ ತುಂಬ ಚೆನ್ನಾಗಿ ಹತ್ಕೊಂಡಿದೆ. ಮತ್ತು ಗಾರ್ಡನ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಒಡೆದೋಗಿರೋ ಪಾಟು, ವೇಸ್ಟ್ ಪಾಟ್ಸ್ ಎಲ್ಲ ಇದೆ. ಹಂಗಾಗಿ ಇದೆಲ್ಲ ತೆಗಿತಾ ಇದ್ದೀನಿ ಇವತ್ತು. ಫುಲ್ಲು ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಮತ್ತು ನೀವು ನೋಡ್ಬೋದು ತುಂಬ ಪಾಟ್ಗಳಲ್ಲೆಲ್ಲ ಖಾಲಿ ಇದೆ, ಗಿಡಗಳಿಲ್ಲ. ಅವೆಲ್ಲ ತೆಗ್ದಾಕ್ತಾಯಿದ್ದೀನಿ. ಮತ್ತು ಈ ದಾಸವಾಳ ಫುಲ್ಲು ಸುಮ್ಮನೆ ಎಲೆ ಬೆಳ್ಕೊಂಬಿಟ್ಟಿತ್ತು, ಗಿಡಗಳು ಹೂವು ಬರ್ತಾ ಇರಲಿಲ್ಲ. ಹಂಗಾಗಿ ಮತ್ತು ಇದು ಈ ಗಿಡ ಆಗ್ತಾಗಿಂದ ಪ್ರೂನಿಂಗ್ ಮಾಡಿಲ್ಲ ಗಿಡಕ್ಕೆ. ಹಂಗಾಗಿ ಎಲ್ಲ ಫುಲ್ಲು ಪ್ರೂನಿಂಗ್ ಮಾಡ್ತಾಯಿದ್ದೀನಿ. ಇದು ಗಿಡನ ಹಾರ್ಟ್ ಪ್ರೂನಿಂಗೇ ಮಾಡ್ತಾಯಿದ್ದೀನಿ. ಕೆಳಗಡೆ ಮಾತ್ರ ಎಲೆಗಳು ಬಂದಿದ್ದೆಲ್ಲ ತೆಗಿತಾಯಿದ್ದೀನಿ. ಮೇಲ್ಗಡೆ ಫುಲ್ಲು ಹಾರ್ಟ್ ಪ್ರೂನಿಂಗ್ ಮಾಡಿಬಿಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಹೊಡ್ಕೊಂಡು ಚೆನ್ನಾಗಿ ಬ್ರ್ಯಾಂಚಸ್ ಎಲ್ಲ ಬಂದರೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂವು ಬರುತ್ತೆ ಅಂದ್ಕೊಂಡು ಇವಾಗೆಲ್ಲ ಇದನ್ನು ಪ್ರೂನ್ ಮಾಡ್ತಾಯಿದ್ದೀನಿ. ಫುಲ್ಲು ಇದು ಗಿಡ ಎಲ್ಲ ಪ್ರೂನ್ ಮಾಡಿ. ಮತ್ತು ನೋಡ್ಬೋದು ನೀವು, ತುಂಬ ಅದು ಬ್ಯಾಲ್ಕನಿಯಲ್ಲಿ ತುಂಬ ಮಣ್ಣೆಲ್ಲ ಆಚೆ ಬಂದುಬಿಟ್ಟಿತ್ತು ಪಾಟಿಂದ. ಹಂಗಾಗಿ ಅದೆಲ್ಲ ಫುಲ್ಲು ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಎಲ್ಲ ಪಾಟೆಲ್ಲ ತೆಗೆದು ಫುಲ್ಲು ಅಷ್ಟು ಪ್ಯಾಸೇಜ್ ಏನಿದೆ ಬ್ಯಾಲ್ಕನಿದು ಅದಷ್ಟನ್ನು ಕ್ಲೀನ್ ಮಾಡೋಣ ಅಂದ್ಕೊಂಡು ಎಲ್ಲ ಪಾಟ್ಸ್ ಎಲ್ಲ ತೆಗೆದು ಸ್ವಲ್ಪ ಬಿಸಿಲಿಗಿಟ್ಟಿದ್ದೀನಿ. ಹೂವಿನ ಗಿಡಗಳೆಲ್ಲ, ದಾಸವಾಳ ಗಿಡಗಳೆಲ್ಲ ಬಿಸಿಲು ಬೇಕಲ್ವ, ಹಂಗಾಗಿ ಇನ್ನು ಸ್ವಲ್ಪ ಗಿಡಗಳು ಸೈಡಿಗೆ ಸರಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗಿತ್ತು ಬಾಲ್ಕನಿ ಕ್ಲೀನ್ ಮಾಡಿ, ಹಂಗಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೆಳಗಡೆದು ಮಾತ್ರ ಚಾಕುವಲ್ಲಿ ಸಣ್ಣ ಸಣ್ಣ ಬ್ರ್ಯಾಂಚಸ್ ಎಲ್ಲ ಕಟ್ ಮಾಡಿದೆ. ಮೇಲ್ಗಡೆದಂತೂ ಫುಲ್ ಹಾರ್ಟ್ ಪ್ರೂನಿಂಗ್ ಮಾಡಿಬಿಟ್ಟಿದ್ದೀನಿ. ಮತ್ತು ವೇಸ್ಟು ಪಾಟ್ಸ್ ಇರೋವೆಲ್ಲ ಮಣ್ಣು ಒಂದಕ್ಕೆ ಹಾಕಿ ಇಟ್ಬಿಡ್ತೀನಿ. ಯಾಕಂದರೆ ನೆಕ್ಸ್ಟ್ ಏನಾರ ನಾವು ಗಿಡಗಳು ತಂದರೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ನೀವು ನೋಡ್ಬೋದು ನಾನು ಎಷ್ಟು ಬ್ರ್ಯಾಂಚಸ್ ಕಟ್ ಮಾಡಿದೆ. ಒಂದರಲ್ಲೂ ಮೊಗ್ಗು ಇಲ್ಲ, ಹೂವು ಬರೋ ಅಂಥದ್ದು ಯಾವುದೂ ಇಲ್ಲ. ಸುಮ್ಮನೆ ಬೆಳ್ಕೊಂಡಿದೆ ಗಿಡ ಇಷ್ಟು ದೊಡ್ಡದಾಗಿ. ನೋಡಿ ನೀವು ಎಷ್ಟು ದೊಡ್ಡದಿದೆ, ಒಂದರಲ್ಲೂ ಮೊಗ್ಗಿಲ್ಲ. ಮತ್ತು ಇದು ವಿಂಟರ್ ಸೀಸನ್ನು ಮೊಗ್ಗಿರಲ್ಲ. ಮತ್ತು ನೋಡಿ, ಇವೆಲ್ಲ ಸ್ವಲ್ಪ ತಂದು ಬಿಸಿಲಿಗೆ ಇಟ್ಟಿದ್ದೀನಿ. ಆದರೆ ತುಂಬ ಹೈಟ್ ಆಗೋಯ್ತಲ್ಲ ಅದು ಗಿಡ. ಈ ಟೈಮಲ್ಲಿ ಹೂವು ಬಿಡಲ್ಲ ಸರಿ. ಆದರೆ ತುಂಬ ಹೈಟ್ ಆಗಿದ್ದರಿಂದ ಹೂವು ಕಿತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ, ಎಟಕ್ಸ್ತಾ ಇರಲಿಲ್ಲ ನಮಗೆ. ಹಂಗಾಗಿ ಸ್ವಲ್ಪ ಕಟ್ ಮಾಡಿದ್ರೆ ಕೆಳಗಡೆನೇ ಬ್ರ್ಯಾಂಚಸ್ ಬರುತ್ತೆ ಅಂತ ಕಟ್ ಮಾಡ್ತಾಯಿದ್ದೀನಿ ಅದನ್ನು ಫುಲ್ಲು. ಮತ್ತು ನಮ್ಮ ನಾಟಿ ದಾಸವಾಳ ಅಲ್ವಾ, ತುಂಬ ಚೆನ್ನಾಗಿ ಬೇಗ ಹೊಡ್ಕೊಳ್ಳುತ್ತೆ. ಇದಕ್ಕೂ ಅಷ್ಟೇ, ಎಲ್ಲ ಬ್ಯಾಲ್ಕನಿಯಲ್ಲಿರೋ ಎಲ್ಲ ಪಾಟ್ಸ್ಗೂ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಮಿಕ್ಕಿದೆ ಅಲ್ವಾ, ರೀಪಾಟೆಲ್ಲ ಮಾಡಿ ಮಿಕ್ಕಿರೋದು ಗೊಬ್ಬರ ಕೊಡೋಣ ಅಂತ. ಮತ್ತು ಇವೆರಡೂ ಅಷ್ಟೇ, ನರ್ಸರಿಯಿಂದ ತಂದಿರೋದು ಒಂದು ಮಾತ್ರ ನಾನು ರೀಪಾಟಿಂಗ್ ಮಾಡಿದ್ದೆ. ಇವೆರಡೂ ಹಾಗೆ ಇದ್ದಾವೆ. ಗಾರ್ಡನ್ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಇವೆರಡೂ ರೀಪಾಟ್ ಮಾಡೋಣ ಅಂದ್ಕೊಂಡಿದ್ದೀನಿ. 2 ದಿವಸದ್ದು ನಾನು ಹಾಕಿದ್ದೀನಿ. ಯಾಕಂದರೆ ಒಂದೇ ದಿವಸ ಅಷ್ಟೊಂದು ಕೆಲಸ ಹೆವಿ ಆಗಿಬಿಡುತ್ತೆ ಮಾಡೋಕ್ಕೆ. ಮನೆ ಒಳಗಡೆನೂ ಕೆಲಸ ಮಾಡಿಕೊಂಡು ಒಂದೇ ದಿವಸ ಗಾರ್ಡನ್ ಕೆಲಸ ಅಷ್ಟೊಂದು ಮಾಡಬೇಕು ಅಂದರೆ ಆಗೋಲ್ಲ. ಫಸ್ಟ್ ಡೇ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಕೊಂಡು ಮತ್ತು ಸಾಯಿಲ್ ಲೂಸ್ ಮಾಡಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಪ್ಲ್ಯಾಂಟ್ಸ್ನ. ನಾನು ಅದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೂ ಅಷ್ಟೇ ಚಾಕ್ಲೇಟ್ ಬಾಕ್ಸಲ್ಲಿ, ಚಿಕ್ಕ ಚಾಕ್ಲೇಟ್ ಬಾಕ್ಸಲ್ಲಿ ಇದ್ದಿತ್ತು. ಇವಾಗ ಒಂದು 20 ಲೀಟ್ರದ್ದು ನೀರು ಕ್ಯಾನ್ ಬಾಟ್ಲಿಗೆ ಹಾಕಿಟ್ಮೇಲೆ ನೋಡಿ, ಗಿಡ ತುಂಬ ಹೆಲ್ದಿಯಾಗಿ ಬಂದು ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಮೊಗ್ಗಳು ನೋಡ್ಬೋದು, ತುಂಬ ಚೆನ್ನಾಗಿ ಮೊಗ್ಗಳು ಸಹ ಬರ್ತಾಯಿದೆ ಇವಾಗ. ಇಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬೀಳೋದ್ರಿಂದ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ಇಟ್ರೂ ಬಿಸಿಲು ಬೀಳುತ್ತೆ. ಆದರೆ ನಮ್ಮದು ಆ ಕಡೆ ಪ್ಯಾಸೇಜಲ್ಲಿ ಹಿಂದೆ ಗಡಿಗೆ ಮಾತ್ರ ಬ್ಯಾಲ್ಕನಿಯಲ್ಲಿ ಬಿಸಿಲು ಒಂಚೂರು ಬೀಳಲ್ಲ. ಮತ್ತೆಲ್ಲ ಯಾಕೆ ಇಷ್ಟು ಗಲೀಜಾಗಿತ್ತು ಅಂದರೆ ಬ್ಯಾಲ್ಕನಿ ಅವರು ಆಪೋಸಿಟ್ ಸೈಡ್ ಮನೆ ಕಟ್ತಿದ್ದಾರಲ್ಲ, ಫುಲ್ಲು ಎಲ್ಲ ಸಿಮೆಂಟೆಲ್ಲ ಬೀಳಿಸ್ಬಿಟ್ಟಿದ್ರು. ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ. ಕರ್ಬೇವಿನ ಸೊಪ್ಪಿನ ಗಿಡ ಎಲ್ಲ ಹೆಂಗೆ ಹಾಳಾಯಿತು ಅಂತ ಹೇಳ್ಬಿಟ್ಟು ಸಿಮೆಂಟೆಲ್ಲ ಫುಲ್ಲು ಗಿಡಗಳ ಮೇಲೆಲ್ಲ ಬೀಳಿಸ್ಬಿಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ ಗಿಡ ಬಿಸಿಲಿಗಿರಲಿ ಅಂತ ಸ್ವಲ್ಪ ಬಿಸಿಲಿಗೂ ತಂದು ಇಟ್ಟಂಗೆ ಆಗುತ್ತೆ. ಮತ್ತು ಅಲ್ಲಿ ಎಲ್ಲ ಫಿನಿಷಿಂಗ್ ಆಗೋವರೆಗೂ ಇಡೋದು ಬೇಡ ಅಂದ್ಕೊಂಡೆ. ಆದರೆ ಇಲ್ಲೂ ಫ್ಲೋರಿಂಗ್ ಎಲ್ಲ ಗಲೀಜಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದೇ ಕಡೆ ಇರಲಿ ಅಂತ ಒಂದೇ ತೊಗೊಂಡೋಗಿ ಇಟ್ಟಿದ್ದೀನಿ.
ನಾನು ಇವಾಗ ಹಸುವಿನ ಗೊಬ್ಬರ ಹಾಕಿರೋದ್ರಿಂದ ಬೇರೆ ಏನು ಫರ್ಟಿಲೈಸರ್ಸ್ ನಾನು ಇವಾಗ ಸದ್ಯಕ್ಕೆ ಕೊಡ್ತಾಯಿಲ್ಲ. ನೆಕ್ಸ್ಟ್ ನಾನು ಕೊಡೋವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಇವನು ಎತ್ತಿ ಬಿಸಿಲಿಗೆ ಇಡಬೇಕು ಇವಾಗ ಚಿಕ್ಕ ಗಿಡಗಳನ್ನ. ಅವೆರಡೂ ಎತ್ತಿ ಬಿಸಿಲಿಗಿಟ್ರೆ ಸ್ವಲ್ಪ ಚೆನ್ನಾಗಿ ಬಿಸಿಲು ತಗೊಳ್ಳಿ ರೀಪಾಟ್ ಮಾಡೋ ಅಷ್ಟೊತ್ತಿಗೆ ಅಂತ. ನೋಡಿ ಎಲೆ ಎಲ್ಲ ಇಲ್ಲಿಗೆ ಇಟ್ಮೇಲೆ ಬಿಸಿಲಿಗೆ ಇಡಕ್ಕೆ ಇಟ್ಮೇಲೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಮೇಯ್ನ್ ಅದೇ ಅಲ್ವಾ, ದಾಸವಾಳ ಗಿಡಕ್ಕೆ ನೀರು ಮತ್ತು ಬಿಸಿಲು ತುಂಬ ಚೆನ್ನಾಗಿರಬೇಕು, ಅವಾಗ ಚೆನ್ನಾಗಿ ಗ್ರೋತ್ ಆಗುತ್ತೆ. ಫ್ಲವರಿಂಗ್ ಜಾಸ್ತಿ ಬೇಕು ಅಂದರೆ ಬನಾನಾ ಚಿಪ್ಪೆ ನೆನೆಸಿ ಮತ್ತು ಈರುಳ್ಳಿ ಚಿಪ್ಪೆ ನೆನೆಸಿ ಇವೆಲ್ಲ ನೀರು ಹಾಕ್ತಾಯಿದ್ರೆ ಫ್ಲವರಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಬೆಳಗ್ಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿಲು. ಇಲ್ಲಿ ಮಾತ್ರ ಚೆನ್ನಾಗಿ ನಮ್ಮದು ಡೋರ್ ಎಂಟ್ರೆನ್ಸಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಅರೇಂಜ್ ಮಾಡ್ಕೊಂಡಿದ್ದೀನಿ ಗಿಡಗಳನ್ನ. ನೋಡಿ ಇಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ, ಅಲ್ಲಿಂದ ತಂದು ಈ ಕಡೆ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ ಆ ಗಿಡ ಫುಲ್ಲು ಅಷ್ಟು ದೊಡ್ಡದಿದ್ದನ್ನ ಮೇಲ್ಗಡೆ ಮಾತ್ರ ಒಂದು 2 ರೆಂಬೆಲಿ ಮೊಗ್ಗಿತ್ತು, ಅದನ್ನು ಮಾತ್ರ ಬಿಟ್ಬಿಟ್ಟು ಕಟ್ಟಿದ್ದೀನಿ ನಾಟಿ ದಾಸವಾಳ. ಇದು ವೈಟು ನಾಟಿ ದಾಸವಾಳ ಮತ್ತು ಇದು ಡಬಲ್ ಪೆಟಲ್ಲು ರೆಡ್ಡು ಕಣಗ್ಲು ಗಿಡ. ಮತ್ತು ನೋಡಿ ಅಮರ್ಲಿಲಿನ ಇದು ದೊಡ್ಡ ಪಾಟ್ ಅಲ್ವಾ, ಅದ್ರ ಒಳಗಡೆ ಇಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪಿನ ಗಿಡನೂ ಇಟ್ಟಿದ್ದೀನಿ. ಮತ್ತು ಇಷ್ಟು ಪಾಟ್ಸ್ ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಇನ್ನು ಅವು ರೀಪಾಟ್ ಮಾಡಿದ್ಮೇಲೆ ಹೊಸ ಪಾಟ್ಗಳ್ಗೆ ಹಾಕಿದ್ಮೇಲೆ ಅಲ್ಲಿ ತಂದಿಡ್ತೀನಿ. ಬ್ರಹ್ಮಕಮಲ ಗಿಡದ ಮೇಲೆ ಹಾಗಲಕಾಯಿ ಬಳ್ಳಿ ಈಗ ಸದ್ಯಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ದಾರ ಏನಾರ ಕಟ್ಟಬೇಕು. ಅದು ಬೀಜ ಇತ್ತೇನೋ ಹಂಗೆ ಉಟ್ಕೊಂಡಿದೆ. ನೀವು ನೋಡ್ಬೋದು ನೋಡಿ, ಆ ಕಡೆ ಕಾಂಪೌಂಡಿಂದ ಆಚೆಗಡೆ ಮಾತ್ರ ಬಿಸಿಲಿರುತ್ತೆ, ಒಳಗಡೆ ಒಂಚೂರು ಬಿಸಿಲು ಬೀಳಲ್ಲ. ಇವ್ರು ಇನ್ನೂ ತಿರ್ಗಾ ಪ್ಲಾಸ್ಟಿಂಗು ಪೇಂಟು ಎಲ್ಲ ಮಾಡೋವಾಗ ನನ್ನ ಗಿಡಗಳಿಗೆ ಇನ್ನೂ ಏನೇನು ಗತಿ ಆಗುತ್ತೋ ಗೊತ್ತಿಲ್ಲ. ಇದಂತೂ ತುಂಬ ಚೆನ್ನಾಗಿ ನಮ್ಮ ಮನೆಗೆ ಬಂದಮೇಲೆ ಗ್ರೋತ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಈ ಹುಳ ತಿಂದಿರೋ ಎಲೆವರೆಗೂ ಇತ್ತು ಅಷ್ಟೇ, ಇಷ್ಟು ಗಿಡ ಇವಾಗ ಗ್ರೋತ್ ಆಗಿದೆ. ಇಲ್ಲಿಗೆ ಬಂದಮೇಲೆ ಯಾವುದೋ ಪೆಸ್ಟ್ ಅಟ್ಯಾಕ್ ಏನಾಗಿಲ್ಲ. ನಾನು ತಂದಾಗಲೇ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ ಎಷ್ಟೆಲ್ಲ ಎಲೆ ಎಲ್ಲ ಉಳ್ಕಾಯಿತ್ತು, ಅದೆಲ್ಲ ಹೆಂಗೆ ತೆಗ್ದಾಕ್ತೆ ಅಂದ್ಬಿಟ್ಟು. ನೋಡಿ ಇದು ಅಷ್ಟೇ, ಹಾಕಿದ ದಿವಸ ಸಣ್ಣ ಸಣ್ಣದು ಮೊಗ್ಗಿತ್ತು, ರೀಪಾಟ್ ಮಾಡಿದ ದಿವಸ ಮೊಗ್ಗು ನೋಡಿ ಇವಾಗ ಎಷ್ಟು ದೊಡ್ಡದಾಗಿದೆ. ನಾನು ನೆಕ್ಸ್ಟ್ ಇವಾಗ ಇರೋಷ್ಟು ಗಿಡಗಳ್ದೇನೆ ಇನ್ಮೇಲೆ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅವಕ್ಕೆ ಫರ್ಟಿಲೈಸರ್ ಕೊಡೋದು ಹೇಗೆ ಮೇಂಟೈನ್ ಮಾಡ್ತೀನಿ ಎಲ್ಲದೂ. ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೋಡಿ ಎಲ್ಲ ಮಣ್ಣೆಲ್ಲ ನೀವು ನೋಡ್ಬೋದು ಇವಾಗ ಪಾಟಲ್ಲಿ ಎಲ್ಲ ಲೂಸ್ ಮಾಡಿ ಗೊಬ್ಬರ ಮಿಕ್ಕಿತ್ತಲ್ವ ರಿಪೋರ್ಟ್ ಮಾಡಿದ್ದು ಅದನ್ನು ಹಾಕಿದ್ದೀನಿ. ಮತ್ತು ಇನ್ನು ಸ್ವಲ್ಪ ಗೊಬ್ಬರ ಇಟ್ಕೊಂಡಿದ್ದೀನಿ, ರೆಡ್ ಕಲರ್ದು ಮತ್ತು ಯೆಲ್ಲೋ ಕಲರ್ದು ಚಿಕ್ಕ ಗಿಡ ನರ್ಸರಿಯಿಂದ ತಂದಿರೋವಿದ್ದಾವಲ್ವ ಅವನ್ನು ರೀಪಾಟ್ ಮಾಡಬೇಕು, ಅದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ವೈಟ್ ಕಲರು ನೀರಲ್ಲಿ ಇಟ್ಟಿದ್ದೀನಲ್ವ ಕಡ್ಡಿ, ಅದರಲ್ಲೂ ಅಷ್ಟೇ ಫ್ಲವರಿಂಗ್ ಆಗಿತ್ತು. ಇನ್ನೊಂದೇ ಒಂದು ಮೊಗ್ಗಿದೆ, ಅದು ಫ್ಲವರಿಂಗ್ ಆದರೆ ಮೊಗ್ಗು ಒಂದು ಸತಿ ಆಗಿದ್ದಿದ್ದು ಮೊಗ್ಗೆಲ್ಲ ಮುಗ್ದಿದೆ ಫ್ಲವರಿಂಗ್ ಆಗಿ ನೀರಲ್ಲೂ. ಇದರಲ್ಲಿ ಪೈನಾಪಲ್ದು ಇಟ್ಟಿದ್ದೆ ಬೇರು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇರು ಕಡ್ಡಿ, ಅದು ಪೈನಾಪಲ್ದು ಇಟ್ಟಿದ್ದಿತ್ತು. ಊರಿಗೆ ತೊಗೊಂಡೋಗಿ ಹಾಕೋಣ ಅಂತ ಇಟ್ಟಿದ್ದೀನಿ, ನೋಡೋಣ. ಮತ್ತು ಮನಿ ಪ್ಲ್ಯಾಂಟೂ ಅಷ್ಟೇ ಚೆನ್ನಾಗಿ ಇವಾಗ ಅದು ಅಂದರೆ ಕಡ್ಡಿ ಮುರಿದೋಗಿ ಬಿದ್ದೋಗಿತ್ತು, ಹುಡುಗರು ಆಟ ಆಡೋವಾಗಲೋ ಇಲ್ಲ ಏನೋ ಆಗಿ ಒಟ್ಟಿನಲ್ಲಿ ಕಡ್ಡಿ ಅದು ಬಿದ್ದೋಗ್ಬಿಟ್ಟಿತ್ತು. ಅದನ್ನು ಇಟ್ಟಿದೆ ನೋಡಿ ಬೇರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಒಂದೇ ಒಂದು ಎಲೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೀರಲ್ಲಿ. ಮತ್ತು ನೋಡಿ ಇವನ್ನೆಲ್ಲ ರೀಪಾಟ್ ಮಾಡ್ಕೋತಾ ಇದ್ದೀನಿ, ಇದರಲ್ಲಿ ಇತ್ತಲ್ಲ ಅದನ್ನು ಅದಕ್ಕೆ ಇಟ್ಟಿದ್ದೀನಿ. ಅಂದರೆ ಬೇರೆಲ್ಲ ಸ್ವಲ್ಪ ಪಾಟಿಂದ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ನೀವು ನೋಡ್ಬೋದು. ಅವನ್ನೇ ತಿರ್ಗಾ ಅದು ಅರೆಕಪ್ಪಮ್ ಹಾಕಿದ್ದೆ ಇವರಲ್ಲಿ, ಅರೆಕಪ್ಪಮ್ ಎರಡೂ ಹೊರ್ಟೋಯ್ತು ಕೊಳ್ತೋಗಿ, ಹಂಗಾಗಿ ಇವಾಗ ಬೇರೆ ಹಾಕಿಟ್ಟಿದ್ದೀನಿ. ದಾಸವಾಳ ಗಿಡ ಅದಕ್ಕೆ ಹಾಕ್ತಾಯಿದ್ದೀನಿ, ಯಾಕಂದರೆ ಹೊಸ ಪಾಟ್ಗಳು ಹೊಸ ಮಿಕ್ಸ್ಚರು. ಆವಾಗ್ಲೂ ಅರೆಕಪ್ಪಮ್ ಹಾಕೋವಾಗ ಗೊಬ್ಬರ ಎಲ್ಲ ಮಿಕ್ಸ್ ಮಾಡೇ ಹಾಕಿದ್ದೆ ನಾನು. ನೋಡ್ಬೋದು ನೀವು ಮಣ್ಣು ತುಂಬ ಚೆನ್ನಾಗಿದೆ, ಅಂದರೆ ಬಿಸಿಲು ಬೀಳ್ತಾ ಇರಲಿಲ್ವಲ್ಲ ಅದಕ್ಕೆ ಮಣ್ಣು ಸ್ವಲ್ಪ ಒದ್ದೊದ್ದೆ ಥರನೇ ಇದೆ. ಇಲ್ಲಾಂದರೆ ಸಾಯಿಲ್ ಮಿಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿದೆ ಅದು. ಅದಕ್ಕೆ ಗೊಬ್ಬರನೂ ಅದು ಹಾಕಿ ಫುಲ್ಲು ಪಾಟ್ ಫುಲ್ಲು ಮಾಡಿದ್ದೀನಿ. ನೋಡಿ ಲಾಸ್ಟ್ ಟೈಮು ಒಂದು ಬಳ್ಳಿ ಇನ್ನೊಂದು ಇತ್ತಲ್ಲ, ಒನ್ ಡೇ ಆದಮೇಲೆ ಎಷ್ಟು ಚೆನ್ನಾಗಿ ಇದೂ ಅಳ್ತಾ ಇದೆ ಮೊಗ್ಗು. ಹಾಗಲಕಾಯಿ ಗಿಡಕ್ಕೆ ಏನಾರ ಕಡ್ಡಿನೋ ಇಲ್ಲಾಂದರೆ ದಾರನೋ ಕಟ್ಟಬೇಕು. ಸ್ಪೈಡರ್ ಪ್ಲ್ಯಾಂಟ್ ಇಲ್ಲಿಟ್ಟಿದ್ದೀನಿ.
ಸೇವಂತಿಗೆ ಗಿಡ ಮಾಮೂಲಿ ಅದು ಬಿಸಿಲು ಬೇಕಲ್ವ, ಹಂಗಾಗಿ ಕಾಂಪೌಂಡ್ ಮೇಲೆ ಇಟ್ಟಿದ್ದೀನಿ. ಒಂದೇ ಒಂದು ಸ್ಫಟಿಕ ಹೂವು ಬಿಟ್ಟಿದೆ ಇವತ್ತು. ಒಂದು ದೊಡ್ಡ ಗಿಡ ಕಿತ್ತಾಕ್ಬಿಟ್ಟೆ ಹಂಗೂ ನೋಡಿ. ಇವತ್ತು ಅಷ್ಟೇ ಒಂದು ವೈಟದ ಮೊಗ್ಗಾಗಿದೆ, ಹೂವು ಆಗ್ತಾನೇ ಇದೆ. ಸ್ಫಟಿಕನೂ ಫುಲ್ಲು ಕಟ್ ಮಾಡಿದ್ದೀನಿ, ಬೇರೆ ಹತ್ರ ಮಾತ್ರ ಬಿಟ್ಟಿದ್ದೀನಿ, ಅದು ಒಡ್ಕೋತಾ ಇದೆ ತಿರ್ಗಾ. ಮದರ್ ಪ್ಲ್ಯಾಂಟ್ ಅದು ಫುಲ್ಲು ಹಾರ್ಟ್ ಪ್ರೂನಿಂಗ್ ಮಾಡಿದ್ದೀನಿ ಅದನ್ನು ನೋಡಿ. ಇದು ಅಷ್ಟೇ ರೆಡ್ದು ನಾಟಿ ದಾಸವಾಳ, ಕರ್ಬೇವಿನ ಗಿಡ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಈ ರೀತಿ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಕೊಟ್ಟಿದ್ದೀನಿ. ದುಂಡ್ಮಲ್ಗೆದು ಒಡೆದೋಗಿರೋ ಬಕೆಟಲ್ಲಿ ಇತ್ತಲ್ಲ ಅದನ್ನು ರೀಪಾಟ್ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ ದಾಸವಾಳ ಗಿಡಗಳು ರೀಪಾಟ್ ಮಾಡಿಬಿಟ್ಟು ಇಲ್ಲಿಗೆ ತಂದು ಇಟ್ಟಿದ್ದೀನಿ. ಇವಾಗ ಎಲ್ಲೋದಲ್ಲಿ ಮೊಗ್ಗಾಗಿದೆ ಚೆನ್ನಾಗಿ, ಮೆರೂನು ಇನ್ನೂ ಮೊಗ್ಗಾಗಿಲ್ಲ. ಇದು ಪರ್ಪಲ್ ಕಲರ್ ಐಬಿಸ್ಕಸ್ಸು, ಅದು ತಂದು ಹಾಕ್ದಾಗಿಂದ ಬರೀ ಹುಳ ಆಗ್ತಾಯಿದೆ ಗಿಡ, ಅದರಲ್ಲಿ ಯಾವುದು ಇನ್ನೂ ಬಿಟ್ಟಿಲ್ಲ. ಇದರಲ್ಲಿ ಒಂದರಲ್ಲಿ ಶುಂಠಿ ಇದೆ, ಇದರಲ್ಲಿ ನಿತ್ಯ ಪುಷ್ಪ ಇದೆ, ನಿತ್ಯ ಕಲ್ಯಾಣಿ ಅಂತ ಹೇಳ್ತಾರಲ್ವ ಅದು ಹೂವಿನ ಗಿಡ ಇದೆ. ಅಮರ್ ಲಿಲ್ಲಿ ಪ್ಲ್ಯಾಂಟ್ಸು, ರೈನ್ ಲಿಲ್ಲಿ ಪ್ಲ್ಯಾಂಟ್ಸ್ನ ಈ ಕಡೆ ಫುಲ್ಲು ಲಾಸ್ಟಿಗೆ ಇಟ್ಟು ಗಾರ್ಡನ್ ವೇಸ್ಟು ಮತ್ತು ಗಾರ್ಡನ್ ಐಟಮ್ಸ್ ಎಲ್ಲ ಒಂದು ಬಕೆಟಿಗೆ ಹಾಕಿ ಇಟ್ಟಿದ್ದೀನಿ ಸೈಡಿಗೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಫುಲ್ಲು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ನೋಡಿ ಇಲ್ಲಿ ಸುಗಂಧರಾಜುವಿನ ಗೆಡ್ಡೆ ಬಿಸಿಲು ಬೀಳಲ್ಲ ಅಲ್ವಾ, ಫುಲ್ಲು ಕೊಳ್ತೋಗ್ತಾ ಇದೆ. ಇನ್ನು 2 ಗೆಡ್ಡೆ ಇದೆ, ಅದು ಯಾವಾಗ ಕೊಳ್ತೋಗುತ್ತೋ ಗೊತ್ತಿಲ್ಲ, ನೋಡಬೇಕು. ಹೀಗೆ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಬಿಸಿಲು ಬಿದ್ದರಾದ್ರೂ ಗಿಡ ಎಷ್ಟು ಚೆನ್ನಾಗಾಗುತ್ತೆ. ಬಿಸಿಲೇ ಬೀಳಲ್ಲ ಇಲ್ಲಿ. ಇದೊಂದು ಪಾಟು ಖಾಲಿ ಬಿಟ್ಟಿದ್ದೀನಿ, ತುಳಸಿ ಗಿಡ ಹಾಕೋಣ ಅಂತೇಳ್ಬಿಟ್ಟು. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.